ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ವಿಚಾರದಲ್ಲಿ ಈಗ ಸಾಕಷ್ಟು ವಿವಾದ ಸೃಷ್ಟಿಯಾಗಿದೆ. ರಾಜ್ಯ ಸರ್ಕಾರ ಪ್ರಾಧಿಕಾರದ ರಚನೆ ಏನು ಮಾಡಿದೆ, ಇದಕ್ಕೆ ಹೈಕೋರ್ಟ್ ಕೂಡ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಹಾಗೂ ಭಾಳ ಪ್ರಮುಖವಾಗಿ ಈ ಒಂದು ಪ್ರಾಧಿಕಾರದಲ್ಲಿ ರಾಜಮನೆತನಕ್ಕೆ ಯಾವುದೇ ರೀತಿಯಾದಂತಹ ಒಂದು ಅಧಿಕಾರ ಹಾಗೂ ಒಂದು ಅವಕಾಶವನ್ನು ಕೂಡ ಕೊಟ್ಟಿದೆ. ಹೀಗಾಗಿ ರಿಟ್ ಅರ್ಜಿ ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತಾಡೋದಕ್ಕೆ ಸಂಸದರು ಹಾಗೂ ಮಹಾರಾಜರಾದಂತಹ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇದ್ದಾರೆ. ಬೆನ್ನೆಟ್ಟುಗೆ ಮಾತಾಡೋಣ. ನಮಸ್ತೆ ಸರ್. ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ಪ್ರಾಧಿಕಾರದ ವಿಚಾರದಲ್ಲಿ ಆಗ್ತಾ ಇದೆ. ರಾಜಮನೆತನ ದೂರ ಇಟ್ಟು ಪ್ರಾಧಿಕಾರ ರಚನೆ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ಕೋರ್ಟ್ಗೂ ಕೂಡ ಹೋಗಿದೆ. ಸೋಮಡೆ ಈ ಸರ್ಕಾರ ನಮ್ಮ ಬೆಟ್ಟದಲ್ಲಿ ಪ್ರಾಧಿಕಾರವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಮ್ಮ ತಾಯಿಯವರು ಶ್ರೀಮತಿ ಪ್ರಮೋದಾದೇವಿ ಒಡೆಯರ್ ಅವರು ಒಂದು ಇಂಟ್ರಿಮ್ ಆರ್ಡರನ್ನು ಮಾಡಿದ್ದಾರೆ. ಇಂಟ್ರಿಮ್ ಆರ್ಡರ್ ಮೂಲಕ ಸ್ಟೇಟಸ್ ಕೋವನ್ನು ಸ್ಟೇಯನ್ನು ತಂದಿದ್ದಾರೆ. ಈ ಎಲ್ಲ ವಿಷಯ ನಮ್ಮ ಹೈಕೋರ್ಟಲ್ಲಿರೋ ಕಾರಣಕ್ಕಾಗಿ, ನಮ್ಮ ಕೋರ್ಟಲ್ಲಿರೋ ಕಾರಣಕ್ಕಾಗಿ ನಾನು ಜಾಸ್ತಿ ಏನು ಮಾತಾಡೋಕ್ಕಾಗಲ್ಲ, ಸಬ್ಜುಡಿಸ್ ಇರೋ ಕಾರಣಕ್ಕಾಗಿ. ಆದರೆ ನಾನು ಪ್ರತಿಯೊಂದು ಹೇಳಿದ್ದೀನಿ, ಧರ್ಮದ ಕಡೆ ಏನು ಪದ್ಧತಿಯಲ್ಲಿ ಬದಲಾವಣೆಗಳು ಇರಬಾರ್ದು. ಏನು ಪದ್ಧತಿ ಬಂದಿದೆ ಇಲ್ಲಿ ನಮ್ಮ ಮೈಸೂರಿನಲ್ಲಿ, ಅದೇ ಪದ್ಧತಿ ಮುಂದುವರಿಬೇಕಾಗಿರೋದು ಮುಖ್ಯ. ಸರ್ಕಾರಕ್ಕೂ ನಮ್ಮ ದೇವಾಲಯಗಳು ಯಾವುದೇ ಒಂದು ಧರ್ಮದ ಒಂದು ಧಾರ್ಮಿಕ ಸ್ಥಳಗಳಿರ್ಬೋದು, ಅದರಲ್ಲಿ ಅವ್ರ ಪಾತ್ರ ಏನೂ ಇಲ್ಲ. ಪದ್ಧತಿಗಳು ಆಗಲೇ ಸೃಷ್ಟಿಯಾಗಿದೆ, ಪ್ರಾಚೀನ ಕಾಲದಿಂದಲೂ ಬಂದಿರುವಂಥದ್ದು. ಸೊ ಅದು ಅದೇ ನಿರಂತರವಾಗಿ ನಡಿಬೇಕು. ದೇಶದಲ್ಲಿ ಸಾಕಷ್ಟು ದೇವಾಲಯಗಳಿದೆ. ಅನಂತಪುರಂ ದೇವಸ್ಥಾನ ಇರ್ಬೋದು, ತಿರುಪತಿ ಇರ್ಬೋದು, ಎಲ್ಲ ದೇವಾಲಯಗಳಲ್ಲೂ ಕೂಡ ಏನು ಸಾಂಪ್ರದಾಯಿಕವಾಗಿ ರಾಜಮನೆತನಗಳಿಗೆ ಯಾವ್ಯಾವ ರೀತಿಯಾದಂತಹ ಗೌರವಗಳಿದೆ ಅದನ್ನು ಕೊಟ್ಟಿರ್ತಾರೆ. ಆದರೆ ಮೈಸೂರು ಕರ್ನಾಟಕದ ವಿಚಾರದಲ್ಲಿ ಬಂದಾಗ ಪ್ರತಿ ಹಂತದಲ್ಲೂ ಇದೇ ರೀತಿಯಾದಂತಹ ವಿವಾದಗಳು ಸೃಷ್ಟಿಯಾಗ್ತಾವಲ್ಲ ಅಂತೇಳಿ. ಅದು ನೀವು ಇಂದಿನ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಾಗಿದೆ. ಆದರೆ ನಮ್ಮ ಕಡೆಯಿಂದ ಭಾಳ ಸ್ಪಷ್ಟವಾಗಿದೆ. ನಾವು ಧರ್ಮದ ಕಡೆ ಯಾವಾಗಲೂ ನಿಂತಿರ್ತೀವಿ. ಮತ್ತು ಇದು ಧಾರ್ಮಿಕ ಸ್ಥಳಗಳು, ಅದು ಏನು ಪರಂಪರೆ ಬಂದಿದೆ, ಆ ಧರ್ಮಕ್ಕೆ ಏನು, ಆ ದೇವಸ್ಥಾನಕ್ಕೆ ಏನು ಒಂದು ಆಗಮ ಇರ್ಬೋದು, ಒಂದು ಧರ್ಮ ಇರ್ಬೋದು, ಅದು ಒಂದು ಯಾವುದೋ ಪಾರಂಪರೆ ಇರ್ಬೋದು, ಅದು ಅದಕ್ಕೆ ತಕ್ಕಂತೆ ನೀವು ಏನು ಆರಾಧನೆ ಇರ್ಬೋದು ಅಥವಾ ಅದಕ್ಕೆ ಏನೇನು ಚಟುವಟಿಕೆ ಇರಬೇಕು ದೇವಸ್ಥಾನದ್ದು, ಅದೇ ರೀತಿ ನಡಿಬೇಕು. ನಿಮ್ಮ ವೈಯಕ್ತಿಕವಾದಂಥ ಅಭಿಪ್ರಾಯ ಈ ಒಂದು ವಿಚಾರವಾಗಿ, ಯಾಕಂದರೆ ಈಗಾಗಲೇ ದೇಶದಲ್ಲಿ ಸಾಕಷ್ಟು ರಾಜಮನೆತನದ ವ್ಯಾಜ್ಯಗಳೆಲ್ಲ ಸಂಪೂರ್ಣ ಆಗಿದೆ. ಮತ್ತು ಕೋರ್ಟ್ನಲ್ಲೂ ಕೂಡ ಚಾಮುಂಡಿ ಬೆಟ್ಟದ ಆಸ್ತಿ ಮತ್ತು ದೇವಿಕೆರೆಗೆ ಸಂಬಂಧಪಟ್ಟಂಗೆ ನಿಮ್ಮ ಪರವಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಅದನ್ನು ಕಾನೂನು ಪ್ರಕವಾಗಿ ಕೊಡೋ ವಿಚಾರದಲ್ಲೂ ಕೂಡ ಹಿಂದೇಟನ ಆಗ್ತಾಯಿದೆ ಅನ್ನಿಸ್ತಾ ಇಲ್ವ ಅಂತೇಳಿ. ಇದು ಎಲ್ಲ ಸಮಸ್ಯೆಗಳು ನಮ್ಮ ಕೋರ್ಟಲ್ಲಿದೆ. ಅದು ಅಲ್ಲಿಂದ ಸ್ಪಷ್ಟವಾದ ಆದೇಶ ಬರೋವರೆಗೂ ಏನು ನಾವು ಒಂದು ಪ್ರೆಸ್ ಮೀಟ್ ಮಾಡೋಕ್ಕಾಗಲ್ಲ. ಎರಡನೇದು, ಇದು ನಮ್ಮ ತಾಯಿಯವರು ಕೂಡ ಒಂದು ಪ್ರೆಸ್ ಮೀಟ್ ಮೂಲಕ ನಿಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಏನೇನು ಹೇಳಬೇಕು ಹೇಳ್ತಾರೆ. ವೈಯಕ್ತಿಕವಾಗಿ ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿದೆ. ಧರ್ಮದ ವಿಚಾರದಲ್ಲಿ ಯಾವುದೇ ಪದ್ಧತಿಗಳು ಬದಲಾವಣೆಗಳು ಇರಬಾರ್ದು. ಬೆಟ್ಟದಲ್ಲೂ ಕೂಡ ಇದೇ ರೀತಿ ಮುಂದುವರಿಬೇಕು ಅಂತ ನಮ್ಮ ಭಾಳ ಸ್ಪಷ್ಟ ನಿಲುವು. ಇದಿಷ್ಟು ಏನು ಒಡೆಯರವರ ಮಾತಾಗಿರ್ತಕ್ಕಂಥದ್ದು. ಏನು ಈ ಒಂದು ವಿಚಾರ ಏನಿದೆ, ಈ ವಿಚಾರದಲ್ಲಿ ಏನು ಕಾನೂನು ರೀತಿಯಂಥ ಹೋರಾಟವನ್ನು ಮಾಡ್ತೇವೆ. ನಮ್ಮ ಉದ್ದೇಶ ಧರ್ಮದ ಪರ ಇರಬೇಕು ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮ್ರಾಮನ್ ಕಿರಣ್ ಕುಮಾರ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಒನ್ ಕನ್ನಡ, ಮೈಸೂರು.